ತುಲಾ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಸಮತೋಲನ ಪರೀಕ್ಷೆ ಮಾಡುವ ಸಮಯ. ಸಂಬಂಧಗಳಲ್ಲಿ ಒಂದು ಪ್ರಮುಖ ಬದಲಾವಣೆ, ಹಣಕಾಸಿನಲ್ಲಿ ಅಚ್ಚರಿ ಅವಕಾಶ ಮತ್ತು ಚಂದ್ರಗ್ರಹಣ ನಿಮ್ಮ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ. ಈ ವಿಡಿಯೋ ಸಂಪೂರ್ಣವಾಗಿ ಕೇಳಿ. ಒಂದು ಮುಖ್ಯ ಸೂಚನೆ ನಿಮ್ಮ ಜೀವನಕ್ಕೆ ಉಪಯೋಗವಾಗಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ತುಲಾ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತದೆ. ಉದ್ಯೋಗ, ಹಣಕಾಸು, ಶಿಕ್ಷಣ, ಕುಟುಂಬ, ಆರೋಗ್ಯ ಮತ್ತು ಚಂದ್ರಗ್ರಹಣದ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ತುಲಾ ರಾಶಿಯ ಸ್ವಭಾವ. ತುಲಾ ರಾಶಿಯವರು ಬ್ಯಾಲೆನ್ಸ್ ಮತ್ತು ಹಾರ್ಮನಿ ಇಷ್ಟಪಡುವವರು. ಫ್ರೆಂಡ್ಲಿ ನೇಚರ್, ಡಿಪ್ಲೊಮಸಿ ಸ್ಕಿಲ್ ಜಾಸ್ತಿ, ಎಲ್ಲರ ಜೊತೆ ಹೊಂದಿಕೊಳ್ಳುವ ಗುಣ. ನ್ಯಾಯಬುದ್ಧಿ ಇವರ ದೊಡ್ಡ ಶಕ್ತಿ. ಆದರೆ ಕೆಲವೊಮ್ಮೆ ಡಿಸಿಷನ್ ತೆಗೆದುಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ. ಎಲ್ಲರನ್ನೂ ಖುಷಿಪಡಿಸಲು ಪ್ರಯತ್ನಿಸುವುದರಿಂದ ತಮ್ಮ ಮನಸ್ಸಿನ ಮಾತು ಹೇಳುವುದನ್ನು ಮರೆತು ಬಿಡುತ್ತಾರೆ. ಉದ್ಯೋಗ ಮತ್ತು ವ್ಯಾಪಾರ. ಮಾರ್ಚ್ ತಿಂಗಳು ಕರಿಯರ್ನಲ್ಲಿ ಹೊಸ ಅವಕಾಶ ತರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಗಮನ ಸೆಳೆಯುತ್ತದೆ. ಟೀಮ್ ವರ್ಕ್ ಮೂಲಕ ಯಶಸ್ಸು ಸಿಗುತ್ತದೆ. ಆದರೆ ಡಿಸಿಷನ್ ಡಿಲೇ ಮಾಡಿದರೆ ಅವಕಾಶ ಕೈತಪ್ಪಬಹುದು. ಬಿಸ್ನೆಸ್ ಮಾಡುವವರಿಗೆ ಹೊಸ ಕ್ಲೈಂಟ್ ಸಿಗುವ ಸಾಧ್ಯತೆ ಇದೆ. ಪಾರ್ಟ್ನರ್ಶಿಪ್ ಡೀಲ್ ಮಾಡುವಾಗ ಕ್ಲಾರಿಟಿ ಇರಲಿ. ಹಣಕಾಸು. ಈ ತಿಂಗಳು ಹಣಕಾಸು ಸ್ಥಿತಿ ಗ್ರ್ಯಾಜುವಲಿ ಇಂಪ್ರೂವ್ ಆಗುತ್ತದೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರಬಹುದು, ಆದರೆ ಲಕ್ಸುರಿ ಸ್ಪೆಂಡಿಂಗ್ ಕಂಟ್ರೋಲ್ ಮಾಡಬೇಕು. ಬಜೆಟ್ ಪ್ಲಾನಿಂಗ್ ಮಾಡಿದರೆ ಸೇವಿಂಗ್ಸ್ ಹೆಚ್ಚಾಗುತ್ತದೆ. ಆನ್ಲೈನ್ ಇನ್ವೆಸ್ಟ್ಮೆಂಟ್ ಅಥವಾ ಕ್ವಿಕ್ ಪ್ರಾಫಿಟ್ ಸ್ಕೀಮ್ಸ್ ಅವಾಯ್ಡ್ ಮಾಡಿ. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕ್ರಿಯೇಟಿವ್ ಥಿಂಕಿಂಗ್ ಹೆಚ್ಚಾಗುತ್ತದೆ. ಆರ್ಟ್ಸ್, ಡಿಸೈನ್, ಕಮ್ಯುನಿಕೇಷನ್ ಫೀಲ್ಡ್ ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ. ಸ್ಟಡಿ ಶೆಡ್ಯೂಲ್ ಮೇಂಟೈನ್ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಡಿಸ್ಟ್ರಾಕ್ಷನ್ ಕಡಿಮೆ ಮಾಡುವುದು ಮುಖ್ಯ. ಕುಟುಂಬ ಮತ್ತು ಸಂಬಂಧಗಳು. ರಿಲೇಶನ್ಶಿಪ್ ವಿಷಯದಲ್ಲಿ ಮಾರ್ಚ್ ತಿಂಗಳು ಮುಖ್ಯ. ಕಪಲ್ಸ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯತೆ ಇದೆ. ಕ್ಲಿಯರ್ ಕಮ್ಯುನಿಕೇಷನ್ ಇರಲಿ. ಸಿಂಗಲ್ ಇರುವವರಿಗೆ ಹೊಸ ಪರಿಚಯ ಲವ್ ಆಗುವ ಸಾಧ್ಯತೆ. ಕುಟುಂಬದಲ್ಲಿ ಹಾರ್ಮನಿ ಮೇಂಟೈನ್ ಮಾಡಲು ಪೇಷನ್ಸ್ ಅಗತ್ಯ. ಆರೋಗ್ಯ. ಹೆಲ್ತ್ ಓವರ್ ಆಲ್ ನಾರ್ಮಲ್. ಸ್ಟ್ರೆಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ನೆಕ್ ಅಥವಾ ಬ್ಯಾಕ್ ಪೇನ್. ರೆಗ್ಯುಲರ್ ಯೋಗ ಮತ್ತು ಮೆಡಿಟೇಷನ್ ಒಳ್ಳೆಯದು. ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ. ಚಂದ್ರಗ್ರಹಣದ ಪರಿಣಾಮ. ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣ ಇದ್ದರೆ ತುಲಾ ರಾಶಿಯವರಿಗೆ ಇಮೋಷನಲ್ ಸೆನ್ಸಿಟಿವಿಟಿ ಹೆಚ್ಚಾಗಬಹುದು. ಈ ಸಮಯದಲ್ಲಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆರ್ಗ್ಯುಮೆಂಟ್ ಅವಾಯ್ಡ್ ಮಾಡಿ. ಕಾಮ್ ಕಮ್ಯುನಿಕೇಷನ್ ಮೇಂಟೈನ್ ಮಾಡಿ. ಶ್ರೀ ಮಹಾಲಕ್ಷ್ಮಿ ಅಥವಾ ಶಿವ ಆರಾಧನೆ ಒಳ್ಳೆಯದು. ಗ್ರಹಣದ ಪರಿಣಾಮ ತಾತ್ಕಾಲಿಕ ಮಾತ್ರ, ಭಯ ಬೇಡ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ತುಲಾ ರಾಶಿಯವರಿಗೆ ಬ್ಯಾಲೆನ್ಸ್ ಮತ್ತು ಲರ್ನಿಂಗ್ ಪೀರಿಯಡ್ ಆಗಿರುತ್ತದೆ. ರೈಟ್ ಡಿಸಿಷನ್ ಮತ್ತು ಪೇಷನ್ಸ್ ಇದ್ದರೆ ಯಶಸ್ಸು ಖಚಿತ. ನಿಮ್ಮ ರಾಶಿ ತುಲಾ ಆಗಿದ್ದರೆ ಕಾಮೆಂಟ್ನಲ್ಲಿ ತುಲಾ ಎಂದು ಬರೆಯಿರಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇಂತಹ ಮಾಸಿಕ ರಾಶಿಫಲಕ್ಕಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.